ರಿಪ್ಪನ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಅರಸಳು ಅನ್ನೋ ಒಂದು ಜಾಗದಲ್ಲಿ ಒಂದು ನಾನ್ AC ಸ್ಲೀಪರ್ ಬಸ್ಸು ಆಕ್ಸಿಡೆಂಟ್ಗೆ ಒಳಗಾಗಿದೆ. ಈ ಒಂದು ಆಕ್ಸಿಡೆಂಟಲ್ಲಿ ಬಸ್ಗೆ ಬೆಂಕಿ ಹತ್ಕೊಂಡು ಇಮಿಡಿಯೇಟಾಗಿ ಕಂಪ್ಲೀಟಾಗಿ ಬರ್ನ್ ಆಗಿಬಿಟ್ಟಿತ್ತು. ಇದರಲ್ಲಿ ಟ್ರಾವೆಲ್ ಮಾಡ್ತಿದ್ದಂತಹ 36 ಜನ ಸೇಫ್ ಆಗಿದ್ದಾರೆ. ಅವರಿಗೆ ಮೈನರ್ ಇಂಜುರೀಸ್ ಆಗಿದೆ, ಆಮೇಲೆ ಒಂದು ಸ್ವಲ್ಪ ಬರ್ನ್ ಇಂಜುರೀಸ್ ಆಗಿದೆ. ಅವರೆಲ್ಲರನ್ನೂ ತಕ್ಷಣ ನಾವು ಪೊಲೀಸು, ಫೈರು ಮತ್ತು ಅಲ್ಲಿ ಲೋಕಲ್ PDO ಅವರು, ಆಮೇಲೆ RI ಅವರು ಎಲ್ಲರೂ ಒಟ್ಟಿಗೆ ಸೇರಿ ಅವ್ರನ್ನ ನಾವು ಸ್ಥಳಾಂತರ ಮಾಡಿದ್ದೀವಿ. ಅದರಲ್ಲಿ ಆಕ್ಸಿಡೆಂಟ್ ಆಗ ಹೊತ್ತಿಗೆ ಅಲ್ಲಿ ಒಂದು ಸ್ಮೋಕನ್ನು ಅಬ್ಸರ್ವ್ ಮಾಡಿದ್ದಾರೆ. ಆ ಸ್ಮೋಕನ್ನು ಅಬ್ಸರ್ವ್ ಮಾಡಿ ನಂತರ ಅಲ್ಲಿ ಬೆಂಕಿ ಹತ್ಕೊಂಡಿರೋದು ಗೊತ್ತಾಗಿ ಇಮಿಡಿಯೇಟಾಗಿ ಎಲ್ಲರೂ ಪ್ಯಾಸೆಂಜರ್ಸು ಅಲ್ಲಿಂದ ವಿಂಡೋ ಮುಖಾಂತರ ಜಂಪ್ ಮಾಡ್ಕೊಂಡಿದ್ದಾರೆ. ಇದು ನಾನ್ AC ಬಸ್ ಆಗಿರೋದ್ರಿಂದ ಅವ್ರಿಗೆ ವಿಂಡೋಸನ್ನು ಮುರಿಯೋದಕ್ಕೆ ಈಸಿ ಆಯಿತು. ಅದೇನಾದರೂ ನಾನ್ AC ಆಗಿರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗಿರೋದು ಅಂತ ಅಲ್ಲಿನ ಲೋಕಲ್ ನಮ್ಮಲ್ಲಿ ಯಾರು ವಿಕ್ಟಿಮ್ಸ್ ಇದ್ದರು ಅವರು ಇದನ್ನು ಹೇಳ್ತಾಯಿದ್ರು. ಟೋಟಲ್ಲಾಗಿ ಈ ಬಸ್ಸು ನಮ್ಮಲ್ಲಿ ನಿಟ್ಟೂರು ಟು ಬ್ಯಾಂಗ್ಳೂರ್ ಹೋಗ್ತಾ ಇತ್ತು. ಇದು ಬಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಅಂತ. ಇದು ಎವ್ರಿ ನೈಟು ಫ್ಲೈ ಆಗೋದು ಈ ರೂಟಲ್ಲಿ. ನಿನ್ನೆ 36 ಜನ ಯಾರಿದ್ರು 36 ಜನನೂ ಸೇಫ್ ಆಗಿದ್ದಾರೆ. ಯಾವುದೇ ರೀತಿಯ ಮೇಜರ್ ಇಂಜುರೀಸ್ ಇಲ್ಲ. ಈ ವಿಚಾರವಾಗಿ ನಾವು ಆಲ್ರೆಡಿ ಒಂದು FIR ದಾಖಲು ಮಾಡ್ಕೊಂಡಿದ್ದೀವಿ. ಯಾಕಂದರೆ ಅಲ್ಲಿ ಆಕ್ಸಿಡೆಂಟ್ ಕೂಡ ಆಗಿದೆ, ಆಮೇಲೆ ಫೈರು ಬಂದಿರೋದ್ರಿಂದ ನಮ್ಮ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗು ಮತ್ತು ಮೇಜರ್ ಆ್ಯಂಡ್ ಮೈನರ್ ಇಂಜುರೀಸ್ದು ಒಂದು FIR ದಾಖಲು ಮಾಡಿಕೊಂಡು ನಮ್ಮ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಆ ತನಿಖೆಯನ್ನು ನಾವು ತೊಗೊಂಡಿದ್ದೀವಿ. ಬರುವ ದಿನಗಳಲ್ಲಿ ಬೇರೆ ಏನಾದರೂ ಅಂಶ ಕಂಡು ಬಂದರೆ ನಾವು RTO ಅವ್ರ ಕಡೆಯಿಂದ ಒಂದು ರಿಪೋರ್ಟ್ ಕೇಳ್ಕೊಂಡಿದ್ದೀವಿ. ಅದರಲ್ಲಿ ಏನು ಬಂದು ಬರುತ್ತೋ ನಮ್ಮ ಇನ್ವೆಸ್ಟಿಗೇಷನ್ ಅದೇ ರೀತಿ ಮುಂದುವರಿಸ್ತೀವಿ. ನಿಲ್ಬೇಡ್ರಿ, ಬ್ಲಾಸ್ಟ್ ಆಗೋ ಚಾನ್ಸ್ ಇದೆ. ಈ ಬೇಬರ್ ಎಲ್ಲ ಬ್ಲಾಸ್ಟ್ ಆಗತ್ತೆ. ಅದು ನೋಡಲ್ಲ, ಡೀಸೆಲ್ ಟ್ಯಾಂಕ್ ಓಪನ್ ಆದರೆ ಮತ್ತು ಸಿವಿಯರ್ ಆಗುತ್ತೆ. ಸ್ವಲ್ಪ ಮುಂದೆ ಇವಾಗ ಕಾದರ್ ಸಾಬ್ರು ಫೋನ್ ಮಾಡಿದ್ರಾ? ಜನ ಇದಾರೆ, ಜನರು. ಬರ್ಬೇಡ್ರಿ ಬರ್ಬೇಡ್ರಿ ಅಣ್ಣ, ಬರ್ಬೇಡ್ರಿ. ಮಂಕುಳ ಮಗದನ್ನು ಬರ್ಬೇಡ್ರಿ ಬರ್ಬೇಡ್ರಿ. ಏನಾಗಿದೆ ಅಂತ ಬರ್ನೂರು ಪೂರಾ ಬಸ್ ಇಲ್ಲ. ಡೀಸೆಲ್ ಟ್ಯಾಂಕ್ ಓಪನ್ ಆಗೋ ಚಾನ್ಸ್ ಇದೆ. ಡೀಸೆಲ್ ಟ್ಯಾಂಕ್ ಬಿಟ್ಟು ಒಂದು ಭಾರಿ ಕಷ್ಟ ಇದೆ. ಒಂದು ಇದಕ್ಕೆ ಮಾಡಬೇಕಿತ್ತಲ್ಲ ಅಣ್ಣ, ಆಂಬ್ಯುಲೆನ್ಸ್ ಎಲ್ಲ ಇದು ಮಾಡಿ ಅಣ್ಣ. ಪೈರಿಗೆಲ್ಲ ಹೇಳು. ಮಾಡಿದ್ದೀನಿ. ಇಲ್ಲ, ಅದು ಹಂಗೇನಾಗಲ್ಲ. ಡೀಸೆಲ್ ಟ್ಯಾಂಕ್ ಓಪನ್ ಆಗಿ ಕಷ್ಟ ಆಗ್ಬೋದು. ಡೀಸೆಲ್ ಟ್ಯಾಂಕ್ ತಗೊಂಡಿದ್ದು ಈಗ ಆರತ್ತೆ ತಗಡ್ ಪೀಸ್ ಬಂದು ಚುಚ್ಚು ಸಾಕು. ತೆಗೆದಕ್ಕೆ ಪುಣ್ಯ ಯಾರಿಗೆ ಏನಾಗಲ್ಲ. ಅದೇ ಡೀಸೆಲ್ ಟ್ಯಾಂಕ್
ಟೈರ್ ಬೆಸ್ಟ್ ಆಗಿದೆ ಟೈರ್ ಬೆಸ್ಟ್ ಆದ್ರೆ ಡಮ್ ಅನ್ನುತ್ತೆ ಟೈರಲ್ಲ ಫೋಟೋ ಹಾಕಿ ಸುಮ್ಮನೆ ಹಾಕ್ತಾರ ಮುಗೀತು ಕಟ್ ಬಗೆಯಿರ್ತೀವಿ ಸೀರೆಟ್ ಹಚ್ಚಿದ್ರು We've been waiting for so long.